ನಾನು ಆಸೆ ಪೂರೈಸಿದ್ರಿ ಇವತ್ತು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪಹಲ್ಗಾಮಲ್ಲಿ ಸೆಕೆಂಡ್ ಡೇ, ಬಟ್ ನಾವು ಇಲ್ಲಿಗೆ ಬಂದು 3 ದಿನ ಆಯಿತು ಕಾಶ್ಮೀರ್ಗೆ. ಇವತ್ತು ABC ವ್ಯಾಲಿ ಅಂತ ಇದೆ, ಅಲ್ಲಿಗೆ ತಿರುಗಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಇಲ್ಲಿಂದ ಇದನ್ನು ಮುಗಿಸ್ಕೊಂಡು ಡೈರೆಕ್ಟ್ ನಾವು ಶ್ರೀನಗರ್ಗೆ ಹೋಗ್ತೀವಿ. ಮತ್ತೆ ಸೊ ಎಲ್ಲ ಚೆಕ್ಔಟ್ ಮಾಡಿಬಿಟ್ವಿ. ನಾವು ಅಂದ್ಕೊಂಡ್ರೆ ಮೊದಲು ಇಲ್ಲೇ ಇರೋಣ ಅಂತ, ಆದರೆ ತುಂಬ ಟೈಮ್ ಇದೆ. ಇವತ್ತಿಲ್ಲಿದ್ದು ನಾಳೆ ನಾವು ಮತ್ತೆ ಹೊರಟ್ರೆ ಶ್ರೀನಗರ್ ತಲುಪೋದು ತುಂಬ ಲೇಟ್ ಆಗುತ್ತೆ, ಲೈಕ್ 11 ಆಗಿಬಿಡುತ್ತೆ. ನಾವು ಶ್ರೀನಗರಲ್ಲೇ ಇದ್ದರೆ ಅಟ್ಲೀಸ್ಟ್ 9:30ಗಾದರೂ ಬಿಟ್ಟು ಶ್ರೀನಗರ್ ಎಕ್ಸ್ಪ್ಲೋರ್ಗೆ ಹೋಗ್ಬೋದು. ಆ್ಯಂಡ್ ಇನ್ನೂ ಒಂದು ಮೇನ್ ರೀಸನ್ ಅಂದರೆ ನಾವಿಲ್ಲಿದ್ವಲ್ಲ, ಈ ಹೋಟೆಲ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ. ನಾನು ಹೇಳಬೇಕು ಅಂದರೆ ರೂಮ್ಗಳು ಓಕೆ, ಆದರೆ ಸರ್ವಿಸ್ ವಾಸ್ ನಾಟ್ ಗುಡ್. ಹಾಗಾಗಿ ನಾವು ಇವತ್ತಿಲ್ಲಿ ಇರೋದು ಬೇಡ, ಚೆಕ್ಔಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮಗೆ ಮುಂದ್ಗಡೆಯಿಂದ ಸಿಕ್ಕಿದೆ ವ್ಯೂ, ಹಿಂದ್ಗಡೆ ವ್ಯೂ ಚೆನ್ನಾಗಿದೆ ನೋಡಿ. ಇವಾಗ ಬಂದು ನೋಡ್ತಾ ಇದ್ದೀನಿ, ಇಲ್ಲಿ ನೋಡಿ ಹಿಂದೆ ಬೆಟ್ಟ ಇದೆ. ಬೆಳಗ್ಗೆಯಿಂದ ನಮಗೆ ವ್ಯೂನೇ ಸಿಕ್ಕಿರಲಿಲ್ಲ, ತುಂಬ ಚಳಿ ಇತ್ತು ಇವತ್ತು. ನೆನ್ನೆನೂ ಇತ್ತು ಪಹಲ್ಗಾಮಲ್ಲಿ, ನೆನ್ನೆ ಸಂಜೆಯಿಂದ ಜಾಸ್ತಿನೇ ಇತ್ತು. ಈಗ ಇಲ್ಲಿ ನೋಡಿ ವ್ಯೂ ತೋರಿಸ್ತೀನಿ ಸರೌಂಡಿಂಗು. ಮುಂದಗಡೆಗೆ ಸಿಕ್ಕಿತ್ತು ಚೆನ್ನಾಗಿರಲಿಲ್ಲ, ಹಿಂದಗಡೆಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಡೌಟ್ ಅಲ್ಲೂ ಏನು ಕಿಟಕಿ ಇತ್ತಾ ಇಲ್ವಾ? ಹಾಂ ಇದೆ, ಹಿಂದೆ ವ್ಯಾಲಿ ಹಿಂದೆ ಅಲ್ಲೊಂದು ಕಿಟಕಿ ಕಾಣ್ತಾ ಇದೆ, ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಇದು ನಿಮಗೆ ರೆಕಮೆಂಡ್ ಮಾಡಲ್ಲ ಈ ಹೋಟೆಲ್. ಇದು ಸಿಕ್ಕಿತ್ತು. ಹಾಂ, ಈ ಹೋಟೆಲ್ ಹೆಸರು ಬಂದು ಸಿಲ್ವರ್ ಸ್ಲೀಕ್ ಅಂತ ಹೇಳಿಬಿಟ್ಟು. ಸರ್ವಿಸೇ ಚೆನ್ನಾಗಿರಲಿಲ್ಲ, ಒಂದು AC ಇರಲಿಲ್ಲ, ಹೀಟರ್ ಇತ್ತು. ಹೀಟರ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು 3 hour ಆದರೂ ಹೀಟ್ ಆಗಿರಲಿಲ್ಲ. ಆ್ಯಂಡ್ ಸಖತ್ ಚಳಿ ಇತ್ತು ನೆನ್ನೆ. ಆ್ಯಂಡ್ ಇವತ್ತು ಬೆಳಿಗ್ಗೆ ಇವರಿಬ್ಬರು ಸ್ನಾನ ಮಾಡೋ ತನಕ ನನಗೆ ನೀರಿಲ್ಲ. ಅದಕ್ಕೆ ಇಲ್ಲ, ಇವತ್ತು ಇರೋದು ಬೇಡ, ಇಲ್ಲಿ ಶ್ರೀನಗರ್ಗೆ ಹೊರಡೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಎಲ್ಲನೂ ಪ್ಯಾಕೇಜ್ ಬುಕ್ ಆಗಿಬಿಟ್ಟಿತ್ತು. ಬಟ್ ಅವ್ರು ನಮಗೆ ಅವರು ಏಜೆಂಟ್ ನಮಗೆ ಸರಿ ನಾವು ಮಾಡಿಕೊಡ್ತೀವಿ ಬನ್ನಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೂರ್ಯ ಈ ಕಡೆಯಿಂದನೇ ಹೊಡಿತಾ ಇದೆ, ನನಗೆ ಆ ವ್ಯೂ ತೋರ್ಸೋಕ್ಕಾಗ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ ಇವತ್ತು ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಸೊ ದಿಸ್ ಈಸ್ ಮೈ ಡಾಟರ್ ಆ್ಯಂಡ್ ಹಿಂದೆ ಇದೆ ಪಹಾಡ್ ವಿತ್ ಸ್ನೋ. ನೋಡಿ ಈ ವ್ಯೂ ಚೆನ್ನಾಗಿದೆ. ನಮಗೆ ಈ ವ್ಯೂ ಸಿಕ್ಕಿರಲಿಲ್ಲ ಬೆಳಿಗ್ಗೆಯಿಂದ. ಅಲ್ಲಿ ನೋಡಿ ಸ್ನೋ ಕ್ಯಾಪಡ್ ಮೌಂಟೇನ್ ಕೂಡ ಇದೆ. ಸೊ ನಮಗೆ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಅಷ್ಟೊಂದು ಖುಷಿ ಆಗಲಿಲ್ಲ. ಸೊ ನಮಗೆ ಈ ವ್ಯೂ ಕಾಣ್ತಾ ಇದ್ದಿದ್ದು, ಇಲ್ಲಿ ನೋಡಿ ಏನೂ ಇಲ್ಲ, ಅದಕ್ಕೆ ನಮ್ಗೆ ಅಷ್ಟೊಂದು ಖುಷಿ ಆಗಲಿಲ್ಲ ಇಲ್ಲಿ ಇದ್ದಿದ್ದು. ನೋಡಿ ಸೈಡಲ್ಲಿ ಕೂಡ ವ್ಯೂ ಚೆನ್ನಾಗಿದೆ, ನಮ್ಗೆ ಈ ವ್ಯೂನೂ ಸಿಕ್ಕಿರಲಿಲ್ಲ. ಪಹಲ್ಗಾಮ್ ಸಿಟಿಯಿಂದ ಇದು ತುಂಬಾನೇ ಇಂಟೀರಿಯರ್ ಇತ್ತು. ಶ್ರೀನಗರದಿಂದ ಬರಬೇಕಾದ್ರೆ ಪಹಲ್ಗಾಮ್ ಸಿಗೋ ಮುಂಚೆನೆ ಇದು ಒಳಗಡೆ ಬರಬೇಕು. ಸೊ ಆಲ್ಮೋಸ್ಟ್ 1 hour ಆಯ್ತು ನಮಗೆ ಇಲ್ಲಿಂದ ಪಹಲ್ಗಾಮ್ನ ಕಾರ್ ಪಾರ್ಕಿಂಗ್ಗೆ ಹೋಗೋದಕ್ಕೆ. ಇಲ್ಲಿಗೆ ಯಾಕೆ ಬರಬೇಕು ಅಂದರೆ ಇಲ್ಲಿಂದಾನೇ ನಮಗೆ ABC ವ್ಯಾಲಿ ಅಂತ ಇರುತ್ತೆ, ಅಥವಾ ಬೈಸರನ್ ವ್ಯಾಲಿ. ನೆನ್ನೆ ಹೋಗಿದ್ವಿ ನಾವು, ಅಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿಂದ ಪೋನಿ ಸಿಗತ್ತೆ, ಇಲ್ಲಿಂದ ಕಾರ್ಗಳು ಸಿಗತ್ತೆ ನಿಮಗೆ. ಸೊ ಇವತ್ತು ನಾವು ABC ವ್ಯಾಲಿಗೆ ಹೋಗಬೇಕು ಅಂದರೆ ಪಹಲ್ಗಾಮಲ್ಲಿ ಶ್ರೀನಗರಿಂದ ಬಂದಿರೋವಂಥ ಕಾರ್ಗಳು ಓಡಾಡೋಂಗಿಲ್ಲ, ಇಲ್ಲಿದೆ ಲೋಕಲ್ ಗಾಡಿಗಳನ್ನ ತಗೊಳ್ಬೇಕು. ಸೊ ನಾವು ಅದನ್ನ ತಗೊಂಡಿದ್ದೀವಿ. ಈಗ ಇದಕ್ಕೆ ನಿಮಗೆ ಕಾರ್ ಮೇಲೆ ಡಿಪೆಂಡ್. ಕಾರ್ ನಿಮಗೆ 2,000ದಿಂದ ಶುರು ಆಗುತ್ತೆ. ಈಗ ಇದು ನಾವು ETOs ತಗೊಂಡಿರೋದು. ಇದರಲ್ಲಿ 2,500 ಆಯ್ತು 3 ಪ್ಲೇಸಸ್ನ ಕವರ್ ಮಾಡೋದಕ್ಕೆ. ನೀವು ಬರೀ 1 ಪ್ಲೇಸ್ಗೆ ಹೋಗ್ತೀನಿ ಅಂದ್ರೂ ಕೂಡ ಅದಕ್ಕೆ ಬೇರೆ ಚಾರ್ಜಸ್ ಇರುತ್ತೆ. 2 ಪ್ಲೇಸ್ ಅಂದರೆ ಬೇರೆ, 3 ಪ್ಲೇಸ್ ಅಂದರೆ ಬೇರೆ. ಮತ್ತೆ ಕಾರು ನೀವು ಸಿಡಾನ್ ತಗೊಳ್ತೀನಿ, ಹ್ಯಾಚ್ ಬ್ಯಾಕ್ ತಗೊಳ್ತೀನಿ, ಇನೋವಾ ತಗೊಳ್ತೀನಿ, ಜೀಪ್ ತಗೊಳ್ತೀನಿ ಅಂದರೆ ಅದಕ್ಕೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಮತ್ತೆ ಇದು ಫಿಕ್ಸ್ ರೇಟ್ ಇರುತ್ತೆ. ಇದೊಂದೇ ನೋಡಿ ಫುಲ್ ಕಾಶ್ಮೀರಲ್ಲಿ ಫಿಕ್ಸ್ಡ್ ರೇಟ್ ಇರೋದು, ಬಾಕಿ ಕಡೆ ಎಲ್ಲಾನು ಬಾರ್ಗೇನ್ ಮಾಡಬೇಕು. ये आता है जहाँ से भोलेनाथ जी के ये ना दर्शन होते हैं, वही से पानी आता है. लेकिन इसका भी 7 महीने बाद कलर चेंज हो जाता है. आज ये केरोसिन की तरह है, अब जब पानी का बहाव बढ़ेगा फिर ये पूरा दूध की तरह दिखता है जब दर्शन का टाइम पहुँचता है. वो देखना था जी जी, भोलेनाथ मतलब अमरनाथ का। जी जी जी. और यहाँ से होती है ट्रैकिंग वगैरह, जो आते हैं ना ये बैठने के लिए कैंपिंग वगैरह आते हैं, तो यहाँ से
राफ्टिंग भी यही से होती है, यहाँ से नाव चलती है वो नीचे तक ले जाते हैं, क्योंकि अभी वो आए नहीं, पत्थर वत्थर है ना अभी, मतलब पानी का बहाव कम है जी, वो इधर राफ्टिंग चलता है जी जी बहुत ज्यादा। बुजुर्ग रहा करता था, जो भी वो दुआ बोलता था ना वो कबूल होती थी, तो फिर इसको नाम पड़ा है दुआ पार है। यहाँ पे भी आते जी, यहाँ पे लोकल आते हैं, लोकल जी। ಈಗ ನಾವು ಫಸ್ಟ್ ಪ್ಲೇಸ್ಗೆ ಹೋಗ್ತಾ ಇರೋದು ಆರೋ ವ್ಯಾಲಿ. ಬೆಟ್ಟಗಳ ಸುತ್ತಕೊಂಡು ನಾವು ಮೇಲ್ಗಡೆ ಹೋಗ್ಬೇಕು. ಬೆಟ್ಟಗಳು ನೋಡಿ ಹೇಗೆ ಕಾಣ್ತಾ ಇದೆ, ಕೆಳಗಡೆ ಫುಲ್ ಮನೆ ಇದೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಮನೆಗಳು ಇರೋದಿಲ್ಲ. ಮತ್ತೆ ಇಲ್ಲಿ ಘಾಟ್ ಸೆಕ್ಷನ್ ಇರುತ್ತೆ, ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ, ಒಬ್ಬರಿಗೆ 25 ರೂಪಾಯಿ ಅಂತೆ. ಮತ್ತೆ ಮರಗಳು, ಅದ್ರ ಮಧ್ಯ ಸ್ನೋ ಕಾಣ್ತಾ ಇದೆ ನೋಡಿ, ವಿಂಟರ್ ಅಲ್ಲಿ ಫುಲ್ ಸ್ನೋ ಇರುತ್ತೆ. ऐसे हरे के हरे रहते हैं, चाहे बारिश हो या ना हो। इनके पीछे भी एक मतलब वाकया है। एक बुजुर्ग ने कौवे के चोंच में थोड़ा सा पानी का कतरा कुछ दिया था, बोला था कि ऐसे ये मतलब इंसान को पिलाना, वो इंसान फिर अमर रह जाता है। ये पेड़ है, ये अमर होते हैं, मतलब ये सूखते नहीं है। यहाँ से जंगल के जो पेड़ है ये सूखते नहीं है, ऐसे ही रहते हैं। स्नो हुआ तो भी नहीं, कुछ भी हो ये सूखते नहीं है, जैसे है ऐसे ही रहते हैं। खाली ये होता है इनका चेंज, कभी कलर इनका चेंज हो जाता है। ये पेड़ है, इनको पानी का जो कतरा है ना, वो कौवे को जब उसने दिया था, तो कौवे को मतलब 10-15 जंगल जब उसने काटे तो थक गया बेचारा, वो बैठा था फिर कहाँ, इसी पेड़ पे। उसको दूसरे कौवे ने जब आवाज मारी, वो जो चोंच में उसके था वो गिर गया, किस पे, इसी पेड़ पे। तो ये पेड़ अमर रह गया फिर, तब से लेके मतलब सूखते नहीं है, बस मंथली इनका कलर चेंज हो जाता है। हाउस बोट आप जो श्रीनगर में देख के आए हो, इसी से बनता है सर। ये वाटर प्रूफ है, हाँ जी सर, ये वाटर प्रूफ होती है ये लकड़ी। इसको पानी का कोई असर नहीं पड़ता है, ना तो पानी से ना तो बर्फ से, किसी भी चीज से नहीं। कौन सा? वो जो सामने दिख रहा है ना, वो ग्रिल लगा के पहाड़ी, वही वो मतलब ये इफेक्ट थ्रू फिर उसको लगाया गया है कि मतलब बॉर्डर दिखाया, बॉर्डर तो वही था असली में। वो जो सामने दिख रहा है वो मुनि का घर जो है वो बाईं तरफ से वहां से पड़ता है, वो थोड़ा सा वहां से दरिया किनारा जो है वो क्रॉस करना पड़ता है, ठीक है सर जी। वहां से मुन्नी उसी गांव की है, और जो मूवी की शूटिंग वो ऊपर उस साइड से हुई थी। ಬಜರಂಗಿ ಬಾಯ್ಜಾನ್ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು ಅಂತ. ಆ ಚಿಕ್ಕ ಮಗುಗೆ ಈ ಸೈಡ್ ಲೆಫ್ಟಲ್ಲಿ ಅಲ್ಲಿಟ್ಟಿದ್ದು, ಆ ಕಡೆ ಸಲ್ಮಾನ್ ಖಾನ್ ಬರೋದೆಲ್ಲ ಸ್ಟೋರಿ ಹೇಳ್ತಾ ಇದ್ದಾರೆ. ನೋಡೋ ಸನ ಸ್ನೋಲ್ ಎತ್ತಿಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಐಸ್ ಈಗ ಐಸ್ ಹೋಗಿದೆ ನೋಡಿ. ಈ ಮೆಮೊರೀಸ್ಗೆ ಎಲ್ಲ ಜನ ಬರೋದು, ಎಲ್ಲಂದ್ರೆ ಎಲ್ಲಿ ಫೋಟೋ ಇಳಿಸ್ಕೊತಾ ಇದ್ದಾರೆ. ಈ ಬ್ಯೂಟಿಗೆ ನಾವು ಬಂದಿದ್ದು. ಓಹೋ ಮೈ ಗುಡ್ನೆಸ್. ಪಾಪ ಇಲ್ಲಿ ಮನೇಲೆಲ್ಲ ಐಸ್ ತುಂಬ್ಕೊಬಿಟ್ಟಿದೆ ಅಂಗಡಿಗಳಲ್ಲಿ. ಆನ್ ದ ವೇ ಏನೇನೆಲ್ಲ ನೋಡಿದ್ವಿ ಅದು ಬರಬೇಕಾದ್ರೆ ಕಾಣುವಂಥ ಬ್ಯೂಟಿ. ಇಲ್ಲಿ ನಿನ್ನೆ ನಾವು ಬೈಸರನ್ ವ್ಯಾಲಿಯಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡಲ್ಲಿ ಹೇಗೆ ಸರೌಂಡಿಂಗ್ ನೋಡಿದ್ವಿ ಅದೇ ರೀತಿಯಲ್ಲಿದೆ. ಏನಪ್ಪ ಅಂದರೆ ನಾವು ಬರಬೇಕಾದ್ರೆ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ ಅದು ನಮ್ಗೆ ಖುಷಿ ಕೊಟ್ಟು. ಇನ್ನು ಮೇಲ್ಗಡೆ ಏನಿದೆ ಬನ್ನಿ ನೋಡಿ. ಇಲ್ಲಿ ನೋಡ್ರಪ್ಪ, ನಮ್ಮಿಬ್ರು ಬ್ಯೂಟೀಸು ಕಾಶ್ಮೀರಕ್ಕೆ ತಕ್ಕಂತೆ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಇಬ್ರು. ನಮ್ಗೆ ಈ ಲುಕ್ ಹಾಕಬೇಕು ಅಂತ ಇಷ್ಟ ಇತ್ತು, ಎಲ್ಲಿಗೆ ಹಾಕೊಂಡು ಹೋಗೋದು ಅಂತ ಪ್ಲೇಸ್ಗಳು ಯಾವುದು ಇರಲಿಲ್ಲ. ಸೊ ದಿಸ್ ಈಸ್ ಓಕೆ ಸೂಟೇಬಲ್ ಅಂತ ಅನ್ನಿಸ್ತು. ಅದಕ್ಕೆ ಅನ್ಸುತ್ತೆ ಮನೇಲಿದ್ದಾಗ ಹೆಂಗಿರ್ತೀರ, ಹೊರಗಡೆ ಫುಲ್ ಫ್ಯಾಷನ್ ಎಲ್ಲ ಹಾಕ್ಬಿಡ್ತೀರಾ ನೀವು ಅಂತ ಹೇಳಿದ್ದು. ಚಳಿಗೆ ಮಾತಾಡೋಕ್ಕೆ ಆಗ್ತಿಲ್ಲ ನೋಡು, ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಫುಲ್ಲು. ಅದು ಡ್ರೈ ಮಾಡ್ತಾ ಇದೆ, ನಾನು ಲಿಪ್ಸ್ಟಿಕ್ ಹಾಕ್ತೆ ಅದಕ್ಕೇನೆ. ನನಗಂತೂ ಫುಲ್ಲು ಗಾಯ ಆದಂಗೆ ಆಗ್ಬಿಡ್ತಾ ಇದೆ, ಮಾತಾಡೋದಕ್ಕೆ ಅಂಟ್ಕೊಳ್ತಾ ಇದೆ. ಓಕೆ ನೋಡಿ ಬ್ಯೂಟಿ. ಓ ಮೈ ಗುಡ್ನೆಸ್. ಇದು ದೂರದಿಂದ ನೋಡ್ತಾ ಇದೀವಿ, ಈಗ ನಾವು ಹತ್ತಿರದಿಂದ ನೋಡಿದ್ವಿ ಅಲ್ವಾ, ಅದು ಚೆನ್ನಾಗಿತ್ತು. ಮಮ್ಮ ಇಲ್ಲಿ ಸ್ನೋ ಇದೆ, ನೋಡಿ ನೋಡಿ ಬೇಗ ಹೋಗು. ಆದ್ರೆ ಆ ಕಡೆ ನಮಗೆ ಹೋಗಕ್ ಆಗುತ್ತೋ ಇಲ್ವೋ, ಅಲ್ಲೆಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ. ನೋಡೋಣ ಮೇಲ್ಗಡೆ ಹೋಗ್ಬೋದಂತಲ್ಲ, ಅಲ್ಲಿ ಹೋಗಿದಾರಲ್ಲ. ಅಲ್ಲೆಲ್ಲ ಸ್ನೋ ಇಲ್ವಲ್ಲ, ಅಲ್ಲೆಲ್ಲ ಹೋಗಿದಾರೆ ಅಂದ್ರೆ ಇದೆ ಅಂತ ನೋಡೋಣ. ಈಗ ಬಿಸಿಲಿದೆ ಅಂತ ತುಂಬಾ ಚಳಿ ಅನ್ನಿಸ್ತಾ ಇಲ್ಲ. ಒನ್ಸ್ ಸನ್ಸೆಟ್ ಆಗ್ಬಿಟ್ರೆ ಗಡಗಡ ಗಡ ಅನ್ಸೋದಕ್ಕೆ ಶುರು ಆಗುತ್ತೆ. ಇವಾಗ ದಿಸ್ ಇಸ್ ಮ್ಯಾನೇಜಬಲ್. ಅಲ್ಲಿದೆಯಲ್ಲ ಪುಟ ಐಸು, ಅಲ್ಲೆಲ್ಲ ಇಳ್ದಿದಾರಲ್ಲ ಅವ್ರ ಆ ಕಡೆ, ಅಲ್ಲಿಂದೆಲ್ಲ ಇಳ್ದಿದ್ದಾರೆ. ಹೋಗೋಣ ಬನ್ನಿ. ಸ್ನೇಹಿತರೆ, ಕಾಶ್ಮೀರಲ್ಲಿ ಫಸ್ಟ್ ಟೈಮ್ ಸ್ನೋ ಊಟದಕ್ಕೆ ಹೋಗ್ತಾ ಇದ್ದೀವಿ. Oh my God, it has become ice. ಐಸ್ ಕ್ಯಾಂಡಿ ಐಸ್ ಇರುತ್ತಲ್ಲ ಆ ತರ ಇದೆ. ಗೋಲ 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 ಗೋಲ್ ಗೋಪ. ಗೋಲ್ಗಪ್ಪ
ಐಸ್ಕಂಡಿ. ಆ್ಯಕ್ಚುಲಿ ಬೈಸರನ್ ವ್ಯಾಲಿ ನೆನ್ನೆ ಹೋಗಿದ್ವಲ್ಲ ಕುದುರೆ ಮೇಲೆ, ಇದು ಫೀಲ್ ಆಗುತ್ತೆ ಅಂದ್ಕೊಂಡು ಹೋಗಿದ್ದು, ಅಲ್ಲಿ ಸಿಗ್ಲಿಲ್ಲ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಿದ್ರು, ಇದೇ ಸೂಪರ್ ಆಗಿದೆ ಅದಕ್ಕಿಂತ. ಹಾ, ಕಾಶ್ಮೀರ್ ಬೇಕಿತ್ತಾ? ಕಾಶ್ಮೀರು ಕಾಶ್ಮೀರ ಕಾಶ್ಮೀರ ಕಾಶ್ಮೀರ್ ಬೇಕಿತ್ತಾ? ಕಾಶ್ಮೀರು ಕಾಶ್ಮೀರು 1 2 3 ಹಾರ್ಟ್ ಮಾಡ್ತಾ ಇದೆಯಾ ಬೇಬಿ? ಏ ಲವ್ ಯು ಕಾಶ್ಮೀರ್. ಶ್ರೀನಗರ್ ಬಿಟ್ಟು ಪಹಲ್ಗಾಮಿಗೆ ನಾವು ಈಗ ಟುವರ್ಡ್ಸ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಆಪಲ್ ವ್ಯಾಲಿಯಲ್ಲಿ ಇಳಿದಿದ್ವಲ್ವಾ, ಅಲ್ಲಿ ಒಂದು ಹುಡುಗ ಪಾರಿವಾಳನ ಇಟ್ಕೊಂಡು ಬಂದ. ಇದನ್ನ ತಗೊಂಡು ಫೋಟೋ ತೆಗಿಸ್ಕೊಳ್ಳಿ, ನನಗೆ ಏನಾದರೂ ಗಿಫ್ಟ್ ಕೊಡಿ, ದುಡ್ಡು ಕೊಡಿ ಅಂತ ಅನ್ಕೊಂಡು, ನಾವು ನಮ್ಮನೇಲಿ ಅಷ್ಟೊಂದು ಪಾರಿವಾಳ ಇದೆ, ಇಲ್ಲಿ ಯಾತಕ್ಕೆ ಇಟ್ಕೊಳ್ಳೋಣ, ಬೇಡಪ್ಪ ಅಂದ್ರಿ. ಅಲ್ಲಿಂದ ಎಲ್ಲೇ ಇಳಿದ್ರು ರ್ಯಾಬಿಟ್, ಪಾರಿವಾಳ, ಈ ಥರ ಮೇಕೆ, ಕುರಿ ಎಲ್ಲ ಇಟ್ಕೊಂಡು ಬಂದು ದುಡ್ಡು ಕೇಳ್ತಾರೆ. ಸೊ ಫೋಟೋ ತೆಗಿಸ್ಕೊಳ್ಳಿ, ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಒಂದು ಆರು ವ್ಯಾಲಿಯಿಂದ ಬರಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ಅಂತ ಇದೆ. ಇಲ್ಲಿ ಫೋಟೋ ತಗೊಂಡ್ವಿ, ವಿಡಿಯೋ ತಗೊಂಡ್ವಿ. ಇದು ಹೋಗೋ ವೇ. ಸೊ ಇಲ್ಲೇ ಸಿಗತ್ತೆ. ಇಲ್ಲಿಂದ ನಿಮಗೆ ವ್ಯಾಲಿ ಕಾಣುತ್ತೆ, ಬೆಟ್ಟ ಕಾಣುತ್ತೆ, ಸಖತ್ತಾಗಿದೆ ವ್ಯೂ. ಸೊ ಇಲ್ಲಿ ನಿಂತ್ಕೊಂಡು ನೀವು ಮೆಮರೀಸ್ನ ಕ್ಯಾಪ್ಚರ್ ಮಾಡಿಕೊಂಡು ಹೋಗ್ಬೋದು. ನಡೀರಿ. बहुत ही मजा आया एंड थैंक यू बहुत अच्छे मेमोरीज कैप्चर करने में हेल्प किया. ಅಲ್ಲಿ ನೋಡಿ ಕಾರ್ ನಿಲ್ಸ್ಬಿಟ್ಟು ನಾವು ಈ ಕಡೆ ಬಂದಿದ್ವಿ. ತುಂಬಾ ಚೆನ್ನಾಗಿದೆ ವ್ಯೂ. ಇಲ್ಲಿ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ತೆಗೆಸ್ಕೊಳ್ಬಹುದು. ಚಲೋ. ABC ಎ ಕವರ್ ಆಗಿದೆ. ಈಗ ಸಿಗೆ ಹೋಗ್ತಾ ಇದೀವಿ. ಬಿ ಕೆಳಗಡೆ ಇಳಿಬೇಕಾದ್ರೆ ಹೋಗೋಣ ಅಂತ ನಮ್ಮ ಡ್ರೈವರ್ ಅವ್ರು ಹೇಳಿದ್ರು. ಚಂದನ್ವಾರಿನ ನಮ್ಮ ಏಜೆಂಟ್ ಅವರು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಯಾಕೆ ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನಿದ್ರು ಯಾತ್ರೆಗೆ ಹೋಗ್ತಾರಲ್ವಾ ಅಮರ್ನಾಥ್ ಯಾತ್ರಾ, ಅಲ್ಲಿದು ಬೇಸ್ ಅಷ್ಟೇ, ಅದು ಅಲ್ಲಿ ಏನು ನೋಡಕ್ಕಿರಲ್ಲ ಅಂದ್ರು. ಇದು ಬೇತಾಬ್ ವ್ಯಾಲಿ, ಮೇಲ್ಗಡೆಯಿಂದ ವ್ಯೂ ಹೀಗೆ ಕಾಣುತ್ತೆ. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅದ್ರ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ಅಲ್ಲಿಗೆ ಯಾತಕ್ಕೆ ಹೋಗ್ತೀರಾ ಅಂದ್ರು. ಇಲ್ಲ, ನಾವು ಹೋಗ್ಬೇಕು ಅಂತಿದೀವಿ ಅನ್ಕೊಂಡ್ವಿ ಅಂತ ಹೇಳಿದ್ವಿ. ಅಲ್ಲೇನಾದ್ರೂ ಕ್ಯಾನ್ಸಲ್ ಮಾಡಿದಿದ್ರೆ ನಾವು ಈ ಖುಷಿ, ಈ ವ್ಯೂ ನಮ್ಗೆ ನೋಡೋದಕ್ಕೆ ಸಿಗ್ತಾನೆ ಇರ್ಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಕಾಂಪೌಂಡ್ಸ್ ಎಲ್ಲಾನು ಐಸ್ದಾಗಿದೆ ಅಂಡ್ ಕೈ ಹಾಕಿದ್ರೆ ಹೊರಗಡೆ ಸಿಗೋ ತರ ಇದೆ. ಚಂದನ್ವಾರಿ ಅಂತ ಮಿಸ್ ಮಾಡ್ಕೊಳಂಗೆ ಇಲ್ಲ. ಎಷ್ಟು ವಿಡಿಯೋಸ್ ಮಾಡಿದ್ರು ನಂಗೆ ಸಮಾಧಾನನೇ ಆಗ್ತಾ ಇಲ್ಲ. ಮಾಡ್ತಾನೆ ಇರ್ಬೇಕು ನೋಡಿದಾಗ ಎಲ್ಲಾನು ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ಐಸ್ ಮಧ್ಯ ಹೋಗ್ತಾ ಇದೀವಿ. ಆ ಕಡೆ ಈ ಕಡೆ ಎಲ್ಲ ಐಸ್ ಇದೆ. ಐಸ್ ಟನಲ್ ವಿಂಟರ್ ಅಲ್ಲಿ ಬಂದ್ರೆ ಚೆನ್ನಾಗಿ ತುಂಬಾ ಇರುತ್ತೆ. ಮತ್ತೆ ಇನ್ನ ये स्नो है ना? हाँ जी मैम, पहाड़ पे वो कितने दिन में पानी बन जाता है? ये अब साल भर के लिए है। अभी यात्रा वात्रा खत्म होने के बाद फिर दोबारा होता है नया। हाँ। ये यहाँ से भी बर्फ है, आगे भी बर्फ के मतलब ये बने हुए अंदर ये जो रोड है ना, ये समर आ गया तो भी ये बर्फ वैसे ही रहेगा। जी मैम, ऐसी ही रहेगी। ये वो रास्ता हम क्रॉस करके आ गए वहाँ नीचे. ಅಲ್ಲಿ ನೋಡ ಮನೆಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಬಂದಿದ್ದೀಗ ನಾವು. ಓ ಶಿವ ಭೋಲೆನಾಥ್ ಜೈ ಹೋ. ಸೊ ಐಸ್ ಟೈನಲ್ ಅಲ್ಲಿ ಹೋಗ್ತಾ ಇದೀವಿ ನಾವೀಗ. ಕಾಂಪೌಂಡ್ಸ್ ತರ ಆಗಿದೆ ನೋಡಿ ಐಸ್. ಓ ಮೈ ಗಾಡ್. वो पहाड़ी पार करके जाना पड़ता है दर्शन के लिए. जो आगे से वो पहाड़ी दिख रही है. ಓಕೆ. and a frog. ಮುಂದೆ ಕಾಣಿಸ್ತಾ ಇದೆಯಲ್ಲ ಇದು, ಈ ಬೆಟ್ಟ ದಾಟಿ ಅಮರನಾಥ್ ದರ್ಶನ ಮಾಡ್ಬೇಕಂತೆ.
ಸೊ ಇಲ್ಲಿ ಚಂದನ್ವಾಡಿ ಅಂತಿದೆಯಲ್ಲ ಅಲ್ಲಿ ತನಕ ಬೈ ಕ್ಯಾಬ್ ಬರ್ಬೋದು, ಅಲ್ಲಿಂದ ಬೈ ವಾಕು ಇಲ್ಲ ಪೋನಿ ಗೋಡೆ ಪೋನಿ ಗೋಡೆ ಅಂದ್ರೆ ಪೋನಿ ಅಂತ ಹೇಳ್ತಾರೆ ಇಲ್ಲಿ. ಸೊ ಅದ್ರ ಮೇಲೆ ಹೋಗೋದು. ಸೊ ಇಲ್ಲಿಂದ ಚಂದನ್ವಾಡಿಯಿಂದ ನಡ್ಕೊಂಡು ಹೋಗ್ತಾರಲ್ಲ ಹೆಚ್ಚು ಕಡಿಮೆ 8 ರಿಂದ 9 ಗಂಟೆ ತಗೊಳುತ್ತಂತೆ ರಾಸ್ತಾ ಅಂದ್ರೆ ದಾರಿ ನಡ್ಕೊಂಡು ಹೋಗೋದು. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಶ್ರೀ ಅಮರನಾಥ್ ಜಿ ಶ್ರೈನ್ ಬೋರ್ಡ್, ವೆಲ್ಕಮ್ ಟು ಯಾತ್ರೀಸ್, ಬೇಸ್ ಕ್ಯಾಂಪ್ ಚಂದನ್ವಾರಿ. ಸ್ನೇಹಿತರೆ ಆಗ್ಲೇ ಹೇಳಿದ್ವಲ್ವಾ ಇದು ಪ್ರೆಷಿಯಸ್ ಪ್ಲೇಸ್ ಅಂತ ರಾಜೇಶ್ ಹೇಳ್ತಾ ಇದ್ರು. ಯಾಕೆ ಅಂದ್ರೆ ಇಲ್ಲಿ ಬೆಟ್ಟ ಕಾಣ್ತಿದೆ ನೋಡಿ. ಸೊ ನನ್ ಈ ಕಡೆ ಇರೋ ಬೆಟ್ಟ, ಅದೇನೆ ಬೆಟ್ಟ. ಅದನ್ನ ಸುತ್ಕೊಂಡು ನಾವು ಭೋಲೆನಾಥ್ ಕಿ ದರ್ಶನ್ ಅಲ್ಲಿಗೆ ಹೋಗೋದು ಆಯ್ತಾ. ಅಲ್ಲಿ ತೋರಿಸ್ತೀನಿ. ಇಲ್ಲಿಂದ ಅವರು ಪೋನಿಯಲ್ಲಿ ಹೋಗ್ತಾರಂತೆ ಅಥವಾ ನಡ್ಕೊಂಡು ಹೋಗ್ತಾರಂತೆ. ಸೊ ನೋಡಿ ನಾವು ಇಲ್ಲಿಂದಾನೇ ದೇವರಿಗೆ ಕೈ ಮುಗಿತೀವಿ. ಓಂ ಈಶ್ವರಾಯ ನಮಃ. ಇಲ್ಲಿ ಇನ್ನೊಂದು ತಿಂಗಳಲ್ಲಿ ಶುರು ಆಗುತ್ತಂತೆ ಯಾತ್ರಾ. ಆಗ ಆ ಟೈಮಲ್ಲಿ ನಮಗೆ ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಈಗಲೇ ಟ್ರಾಫಿಕ್ ಜಾಮ್ ಅಂದ್ಬಿಟ್ಟು ನಮಗೊಂದು 200 ಮೀಟರ್ಸ್ ಏನೋ ಹಿಂದೆನೇ ಬಿಟ್ಬಿಟ್ರು. ಇಲ್ಲಿ ತನಕ ಬಂದರೆ ಜಾಮ್ ಆಗುತ್ತೆ ಇನ್ನ ಅಂತ ನಾವೀಗ ನಡ್ಕೊಂಡು ಹೋಗಿ ಬರ್ತಾ ಇದ್ದೀವಿ. ಇದು ನೀರು ಏನಪ್ಪ ಅಂದರೆ ಐಸ್ ಇದೆ ಅಲ್ವಾ, ಆ ಕಡೆ ಎಲ್ಲ ಅದೆಲ್ಲಾನು ಕರುಗ್ತಾ ಇದೆ. ಅದಕ್ಕೆ ನೋಡಿ ಐಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ನೀರು ಹರಿತಾ ಇದೆ, ಎಷ್ಟು ಚೆನ್ನಾಗಿದೆ ನೀರು. ಅದ್ರ ಮಧ್ಯ ವಾವ್, ನನಗಲ್ಲಿ ಹೋಗ್ಬಿಟ್ಟು ಮಧ್ಯ ನಿಂತ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ. ಪ್ಲೇಟ್ ಕಾ ಕಿತ್ನಾ? ಹಾಂ ದೇವಾ ಜಾ ಬೇಟ ಖಾಜಾ. ನೋಡೋಣ ಸ್ನೇಹಿತರೆ ಚಟ್ಪಟ ಹೆಂಗಿರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಬರ್ಬೇಕಾದ್ರೆ ತಿನ್ನೋಣ ಅನ್ಕೊಂಡ್ವಿ. ಆಮೇಲೆ ಇಫ್ ಯು ಡೋಂಟ್ ವಾಂಟ್ ಐ ಕ್ಯಾನ್ ಹ್ಯಾವ್ ಇಟ್ ಆನ್ ಬಿಹಾಫ್ ಆಫ್ ಯು. ಹಲ್ ಬಿದ್ಬಿಡುತ್ತೆ ಅಂತ ನಿಧಾನಕ್ಕೆ ತಿಂತಾ ಇದ್ದಾಳೆ. ಹಲ್ ಬಿದ್ಬಿಟ್ಟು ಪಾನಿಪುರಿ ಜೊತೆ ಮಿಕ್ಸ್ ಆಗ್ಬಿಡ್ಬೇಕದು. ನೀವು ತಿನ್ನೋಡಿ. ಈಗ ನಾವಿನ್ನ ಈ ಹತ್ರ ಹೋಗ್ತಾ ಇದೆ. ಅಲ್ಲಿ ತನಕ ಹೋಗೋ ನೆಸಸರಿನೇ ಇಲ್ಲ. ನೋಡಿ ಇಲ್ಲೇ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಸಾನು ಅವರು ಶೂಸ್ ತಗೊಂಡ್ರು. ನಾನು ಅಲ್ಲಿ ಒಬ್ರು ಕೇಳಿದೆ ತಗೊಳ್ಬೇಕಾ ಅಂತ. ಅವರು ನೆಸಸರಿ ಇಲ್ಲ ಅಂದ್ರು. ಬಟ್ ಸಾನು ಯಾಕೋ ಸ್ಲೈಡ್ ಆಗ್ತಿದ್ಯಂತೆ ಅಲ್ವಾ. ನಾನು ನೋಡಿದೆ ಆಗ್ಲೇ ತೋರಿಸ್ಬೇಕು ನಿಮಗೆ ಅನ್ಕೊಂಡೆ. ಹಿಡ್ಕೋ ಕೈಯಲ್ಲಿ. ನೋಡಿ ಸ್ನೇಹಿತರೆ ಒಳ್ಳೆ ಟ್ರಾನ್ಸ್ಪರೆಂಟ್ ಜೆಲ್ ಥರ ಇದೆ, ತುಂಬ ಚೆನ್ನಾಗಿದೆ. ಇಲ್ಲ ಹೆಂಗಿದೆ ಜೆಲ್ಲೋಗೆ ಇನ್ನೇನು ಹೇಳಿ ಜೆಲ್ ಥರ ಇದೆ, ಚೆನ್ನಾಗಿದೆ. ಟೂ ಗುಡ್. ನಾನು ಆಸೆ ಪೂರೈಸಿದ್ರಿ ಇವತ್ತು. ನನ್ಗಿದೇ ಆಸೆ ಇದ್ದಿದ್ದು, ಮೇಲ್ಗಡೆ ಚೆನ್ನಾಗಿ ಬಿಸಿಲಿರಬೇಕು, ಕೆಳಗಡೆ ಫುಲ್ ಸ್ನೋ ಇರಬೇಕು ಅಂತ. ಅಂದರೆ ಸ್ನೋಫಾಲ್ ಆದಾಗ ಏನಂತಾರೆ ಒಂಥರ ಮೋಡ ಇರುತ್ತೆ, ಚೆನ್ನಾಗಿ ಕಾಣೋದಿಲ್ಲ, ಒಂಥರ ಫಾಗಿ ಇರುತ್ತೆ. ಸೊ ನನಗೆ ಈ ಥರ ಬೇಕಿತ್ತು. ಆಸೆ ಪೂರೈಸಿದಕ್ಕೆ ಥ್ಯಾಂಕ್ ಯು. ಜಾನುಸಿ ಗೊತ್ತಿ ಸ್ಲೆಡ್ಜ್ ಈ ತರ ಗಟ್ಟಿ ಇರುತ್ತಲ್ಲ, ಅಲ್ಲಿ ಕಾಲಿಟ್ರೆ ಹೋಗಲ್ಲ. ಒಂಥರ ಸ್ನೋಯಿ ತರ ಇದೆ ಅಲ್ಲ, ಅಲ್ಲಿ ಕಾಲಿಟ್ರೆ ಹೊರಗಡೆ ಹೊಟ್ಟೋಗುತ್ತೆ. ಐಸು ಹೊರಗಡೆ ಹೋಯ್ತು ಅನ್ಸುತ್ತೆ, ಮಧ್ಯ ಅನ್ನಿಸ್ತಾ ಇದೆ. ನಾನು ಹಾಕೊಳ್ಳಲ್ಲ. ಸ್ನೇಹಿತರೆ ಇವತ್ತು ಮಾರ್ಚ್ 23rd. ಈ ಟೈಮಲ್ಲಿ ಇಲ್ಲಿ ಐಸ್ ಇದೆ, ಸ್ನೋ ಇಲ್ಲ, ಐಸ್ ಇದೆ. ಹಾಂ, ಸೊ ಈ ಟೈಮಲ್ಲಿ ಬಂದರೆ ನೀವು ಇಲ್ಲಿ ಸ್ನೋ ಆ್ಯಕ್ಟಿವಿಟಿ ಸ್ಲೆಡ್ಜ್ ಒಂದಿದೆ ಅಷ್ಟೇ. ನನಗೆ ಒಂದು ಆಸೆ ಇತ್ತು, ಅದನ್ನ ಇವಾಗಲೇ ಹೇಳೋದಿಲ್ಲ. ಅದನ್ನು ನೆರವೇರ್ಸೋಕ್ಕಾಗುತ್ತಾ ನೋಡ್ತೀನಿ, ಆಗಲಿಲ್ಲ ಅಂದರೆ ಹೇಳ್ತೀನಿ, ಆದರೆ ಅಲ್ಲೇ ಗೊತ್ತಾಗುತ್ತೆ. ಇಟ್ಸ್ ಸೋ ಲೂಸ್. ಸಾನು ಸ್ನೋಮ್ಯಾನ್ ಬಿ ರೆಡಿ.
ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಹೋಗಿದೆ ಅಂತ. ಫ್ರೆಶ್ ಓ ಮೈ ಗುಡ್ನೆಸ್, ಎಲ್ಲಿ ತನಕ ಹೋಗಿದೆ ನೋಡಿ. ಸನಾ ಚೆನ್ನಾಗಿದೆ, ನೀನು ಶೂ ತಗೊಂಡಿದ್ದು ಒಳ್ಳೇದಾಯ್ತು. ಶೂ ಒಳಗಡೆ ಎಲ್ಲಾನು ಸ್ನೋ ಐಸ್ ಹೋಗ್ತಾ ಇದೆ. ಹಾ ವೆರಿ ಹ್ಯಾಪಿ. ನಾವು ನೋಡೋದು ಬಂದಿದ್ದೆ ಇಲ್ಲಿ ಸ್ನೋ ಅಂಡ್ ಐಸ್. ನೆನ್ನೆ ಸಿಕ್ಕಿರ್ಲಿಲ್ಲ, ಬೇಜಾರಾಗ್ಬಿಟ್ಟಿತ್ತು. ಬಟ್ ಇವತ್ತು ಫುಲ್ಲಿ ಹ್ಯಾಪಿ. ದಿಸ್ ಇಸ್ ಸೋ ಫ್ರೆಶ್. ಅಲ್ಲಿ ಆರೋ ವ್ಯಾಲಿ ಅಷ್ಟೊಂದು ಸಿಗ್ಲಿಲ್ಲ. ಹಾ, ಇದು ಅಂತ ಫ್ರೆಂಡ್ಸ್ ಮಿಸ್ ಮಾಡ್ಕೊಳ್ಬೇಡಿ. ನಾನು ಡೇಟ್ ಹೇಳಿದ್ನಲ್ಲ, ಅದಕ್ಕೇನೆ ಈ ಟೈಮಲ್ಲಿ ನಾವು ಬಂದಿರೋದು ಇಷ್ಟಿದೆ ಆಯ್ತಾ. ಅದಕ್ಕೆ ನೀವು ಈ ಟೈಮಲ್ಲಿ ಬಂದ್ರೆ ಬರ್ಬೋದು. ನೆಕ್ಸ್ಟ್ ಹೇಗಿರೋದು ಗೊತ್ತಿಲ್ಲ, ಇದು ಯಾವಾಗ ಕರಗುತ್ತೆ ಗೊತ್ತಿಲ್ಲ. ಎವ್ರಿ ಡೇ ಇಸ್ ಅ ನ್ಯೂ ಡೇ ಹಿಯರ್ ಅಲ್ಲ, ಎವ್ರಿ ಡೇ ಒಂದೊಂದು ದಿನ, ಬನ್ನಿ ಒಂದೊಂದ್ ತರ ವಾತಾವರಣ. ನಾವೀಗ ಸ್ನೋ ಮ್ಯಾನ್ ಮಾಡ್ಬೇಕು. ಸಾನು ಆಸೆ ಪೂರೈಸ್ಕೊಂಡ್ಲು. ಸಾಕು ಹೋಗು ಸಾನು. ನಾನು ಈ ಮೂಮೆಂಟ್ನ ಎಂಜಾಯ್ ಮಾಡೋದಕ್ಕೆ ಎಷ್ಟು ವರ್ಷದಿಂದ ಕಾದಿದ್ದೀನೋ. ಈವನ್ ಸಾನು ಕೂಡ ಬಾರ್ನ್ ಆಗಿರ್ಲಿಲ್ಲ, ಅವಾಗ್ಲಿಂದಾನು ಬರಬೇಕು ಅಂತ ಇದ್ದೆ. ಬಟ್ ಗಳಿಗೆ ನೋಡಿ ಇವಾಗ ಕೂಡ ಬಂದಿದೆ. ದಿಸ್ ವಾಸ್ ಮೈ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಆ್ಯಂಡ್ ಮೂಮೆಂಟ್. ನಾನು ಈ ವಯಸ್ಸಲ್ಲಿ ಬಂದಿದ್ದೀನಿ. ನಮ್ಮ ಸಾನು ನೋಡಿ ಎಷ್ಟು ಚಿಕ್ಕ ವಯಸ್ಸಲ್ಲೇನೆ ಆಗ್ಲೇ ಎಂಜಾಯ್ ಮಾಡಿಬಿಟ್ಲು ಈ ಸ್ನೋನ ಅಂತ ಹೇಳ್ಬಿಟ್ಟು. ಈ ಸಾರಿ ತುಂಬ ಸ್ನೋ ಇರಲಿಲ್ವಂತೆ, ಆದ್ರೂ ಹಿಂಗಿದೆ ನೋಡಿ. ಇಲ್ಲೆಲ್ಲ ಯಾರೂ ಬಂದಿಲ್ಲ. ಲೂಸ್ ಸ್ನೋ ಅಲ್ಲ, ಐಸ್. ಇದು ಸ್ನೇಹಿತರೆ ಶೇಷ್ನಾಗ್ ಅನ್ನೋ ಟೆಂಪಲ್ ಇದೆಯಂತೆ ಮೇಲೆ. ಅದರದ್ದು ಗ್ಲೇಷಿಯರ್. ಇದ್ರಿಂದ ಕೆಳಗಡೆ ನಮಗೆ ಇಲ್ಲಿಂದ ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಆದರೂ ಹೋಗ್ಬೇಕೀಗ. ಪಾಪ ಡ್ರೈವರು ಒಳ್ಳೆಯವನು ಸಿಕ್ಕಿದ್ದಾನೆ, ಏನೂ ಅನ್ನೋದಿಲ್ಲ. ಇಲ್ಲ ಅಂದರೆ 1 ಅವರಲ್ಲಿ ವಾಪಸ್ ಹೋಗ್ಬೇಕಂತೆ. ನಡಿ ಮಗಳೇ. ವಾವ್, ಸೂಪರ್. Eyes, nose and the mouth. ಎಸ್. ಇದ್ಬಿಡು ಇಲ್ಲೇ. I made the hand. ನಡಿ. ಹೊಟ್ಟೆ ಹಸಿಯಾಗಿ ಸ್ಟಾರ್ಟ್ ಆಗಿದೆ. ಏನ್ ತಿನ್ಲಿ ಏನ್ ಬಿಡ್ಲಿ ಅನ್ನಿಸ್ತಾ ಇದೆ ಅಲ್ಲ. ಸಿಕ್ಕಿರೋದೇ ಜಾಸ್ತಿ. ನಾನು ನೋಡಿರೋ ಪ್ರಕಾರ ಬರೀ ನೂಡಲ್ಸ್ ಇರುತ್ತೆ ಅಂತ. ನಾನು ನೂಡಲ್ಸ್ ಅಲ್ಲ, ಅದು ಹೆಂಗ್ ತಿಂತಾರಪ್ಪ. ಲಿಟ್ರಲಿ ಹೇಟ್ ನೂಡಲ್ಸ್. ಪ್ರಾಬ್ಲಮ್ ನನ್ನ ಟೇಸ್ಟ್ ಬಡ್ಸ್ ಬ್ಯಾಡ್ ಅನ್ಸುತ್ತೆ, ನಮಗೆ ಸ್ಟಮಕ್ ಬ್ಯಾಡ್ ಅನ್ಸುತ್ತೆ. ನನಗಂತೂ ಸೂಟೇ ಆಗಲ್ಲ. भाई पानी तो अच्छा डालेंगे ना? हाँ सही डालेंगे, क्योंकि गला खराब हो गया तो 5 दिन और ट्रिप पूरा हो जाएगा. ಇವತ್ತಿನ ದಿನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ಬಿಟ್ಟೆ. ಇನ್ನ ಒಂದ್ ಕಡೆ ಹೋಗಿದ್ವಿ, ಅದನ್ನ ಇದ್ರಲ್ಲಿ ತೋರ್ಸೋದಕ್ಕೆ ಆಗ್ತಾ ಇಲ್ಲ. ಅದನ್ನ ಸಪರೇಟ್ ಆಗಿ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಟ್ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಇಷ್ಟ ಆಗಿದ್ರೆ ಅದ್ರ ಒಂದು ಪಾಯಿಂಟ್ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಇಟ್ ಮೋಟಿವೇಟ್ಸ್ ಮೀ. And thanks for supporting and thanks for watching. Bye bye ಸ್ನೇಹಿತರೆ, ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ.